ನಮ್ಮ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಬಾಣಂತಿಯನ್ನ ಊರಿಂದ ಹೊರಗೆ ಒಂದು ಗುಡಿಸಲಲ್ಲಿಟ್ಟು ಆ ತಾಯಿಯನ್ನ ಮತ್ತೆ ಆ ಮಗುವನ್ನ ಸ್ನಾನ ಮಾಡಿಸೋದು ಅದನ್ನೆಲ್ಲ ನಾನು ನೋಡಿದ್ದೀನಿ. ಆ ಊರಿಂದ ಆಚೆ ಯಾವುದು ಮನೆಗಳಿಲ್ಲ, ಯಾವುದೇ ಥರ ಅನುಕೂಲ ಇಲ್ಲ. ಒಂದು ಗುಡಿಸಲೊಳಗಡೆ ಇಟ್ಟಿದ್ದಾರೆ. ಮತ್ತು ಇವಾಗ ತುಂಬ ಥಂಡಿ, ಎಷ್ಟು ಶೀತ ಥಂಡಿ ಇದೆ ಅಂತಂದರೆ ಬಾಣಂತಿ ಮತ್ತು ಮಗುವಿಗೆ ಈ ಈ ಈ ಟೈಮಲ್ಲಿ ಅವರಿಗೆ ಬೆಚ್ಚನೆಯ ಒಂದು ವಾತಾವರಣ ಇರಬೇಕು. ಆದರೆ ಇಲ್ಲಿ ಆ ಒಂದು ನಮ್ಮ ಗೊಲ್ಲ ಸಮುದಾಯ ಆ ದೇವರಿಗೆ ಆಗ ಬರೋದಿಲ್ಲ ಅಂತ ಹೇಳಿ ಆ ಬಾಣಂತಿಯರನ್ನು ಮುಟ್ಟಿರುತ್ತೆ ಅಂತ ಮಡಿ ಇರಬೇಕು ಅವರ ಹಟ್ಟಿಗಳು ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಹೊರಗಡೆ ಇಟ್ಟಿರೋದನ್ನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಆಯೋಗದ ಅಧ್ಯಕ್ಷೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದು ಶಿರಾ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಈಗ ಇದ ನಂತರ ಇವತ್ತು ಎಷ್ಟೋ ಜನ ಎಷ್ಟೋ ಕಡೆ ಬದಲಾವಣೆ ಆಗಿದೆ. ಇದಕ್ಕೆ ಮುಂಚೆ ತುಮಕೂರಿನ ಬಿಸಾಡಳ್ಳಿಗೆ ಹೋಗಿದ್ದೆ. ಇವತ್ತಲ್ಲಿ ಬಿಸಾಡಳ್ಳಿಲಿ ಯಾರು ಈ ಬಾಣಂತಿಯರನ್ನ ಊರಿಂದ ಆಚೆ ಇಡೋ ಈ ಮೌಢ್ಯವನ್ನ ಇವತ್ತು ಆಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹಂಗನ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ನಾವು ಅವರ ಜೊತೆ ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ದೇವರು ಯಾವತ್ತೂ ಕೆಳಗೆ ಬಂದು ಅಥವಾ ಬಂದು ಪ್ರತ್ಯಕ್ಷ ಆಗಿ ಅಥವಾ ಕನಸಲ್ಲಿ ಬಂದು ಯಾವತ್ತೂ ಹೇಳಿಲ್ಲ ಮುಟ್ಟಾಗೋ ಹೆಣ್ಮಗಳನ್ನ ನೀವು ಊರಿಂದ ಆಚೆ ಇಡಬೇಕು, ನನಗೆ ಆಗ ಬರೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವತ್ತಿನ ಕಾಲಕ್ಕೆ ಕಾಡೊಳಗಡೆ ಗೊಲ್ರು ಇರ್ತಾ ಇದ್ರು ಹಸುಗಳು ಮೇಯಿಸ್ಕೊಂಡು. ಅವಾಗ ಚಿಕ್ಕ ಚಿಕ್ಕ ಗುಡಿಲುಗಳು, ಅವಾಗೆಲ್ಲ ಗುಡಿಸಲುಗಳೇ. ಅದಕ್ಕೆ ತಾಯಿ ಮಗು ಬಾಣಂತಿ ಶುಚಿಯಾಗಿರಬೇಕು, ಅಲ್ಲೆಲ್ಲ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಇರೋ ಅಂಥ ಕಡೆಗೆ ಇನ್ನೊಂದು ಗುಡಿಲು ಹಾಕಿ ಅವ್ರನ್ನ ಶುಚಿಯಾಗಿಡ್ತಿದ್ರು. ಇವತ್ತು ಅದೇ ಒಂದು ಪಾಲನೆ ಹೆಂಗಾಗಿದೆ ಅಂದರೆ ಗುಡ್ಲಿಂದ ಹಾಕಬೇಕು ಅಂತೇಳಿ ಊರೊಳಗೆ ಹಾಕೋಕ್ಕಾಗಲ್ಲ, ಊರಿಂದ ಆಚೆ ಹಾಕ್ಬಿಡೋದು. ಭಗವಂತ ಯಾವತ್ತೂ ಬಂದು ಹೇಳಿಲ್ಲ. ನಾನು ಆ ಸಮುದಾಯಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಥರ ಮೌಢ್ಯ ಆಚರಣೆ ಮಾಡಬಾರ್ದು. ಯಾಕಂದರೆ ಆಲ್ರೆಡಿ ನಾವು ಹೋದ ವರ್ಷ ಈ ಥರ ಊರಿಂದ ಆಚೆ ಇಟ್ಟಿರೋ ಬಾಣಂತಿ ಮತ್ತು ಮಗುವಲ್ಲಿ ಒಂದು ಮಗುನ ಕಳ್ಕೊಂಡಿದ್ದೀವಿ. ಮಗು ಸತ್ತೋಗ್ಬಿಡುತ್ತೆ ನೋಡಿ. ಆ ಎಂಥ ಕಡೆ ಇಟ್ಟಿದ್ದಾರೆ. ಈಗ ನಾನು ಬುಕ್ಕಾಪಟ್ಟಣಕ್ಕೆ ಹೋಗ್ತಾ ಇರೋ ಜಾಗ ನೋಡಿದಾಗ ನೀವು ಎಲ್ಲ ಸುತ್ತಮುತ್ತ ಎಲ್ಲ ಗುಯ್ ಅಂತ ಬೆಳ್ಕೊಂಡಿರೋ ಕಳ್ಳಿ ಗಿಡಗಳು, ಹುಳ, ಹಾವು, ಚೇಳು, ಉಟ್ರೆ ಎಲ್ಲ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಈಗ ಇಡೀ ಪ್ರಪಂಚ, ನಾವೆಲ್ಲ ಬೆಂಗಳೂರಿನಲ್ಲಿ ಇದ್ದೀವಪ್ಪ, ನಾವು ಹಂಗೆ ತಾನೇ ಹೆಣ್ಣು ಮಕ್ಕಳು, ನಮ್ಮನ್ನು ಆಚೆ ಇಡ್ಬೋದಲ್ಲ, ನಮ್ಮನೆ ದೇವ್ರಿಗೂ ಮುಟ್ಟಾಗ್ಬೋದಲ್ಲ. ಬರೀ ಅವ್ರ ದೇವ್ರಿಗೇನೆ ಮಡಿ ಆತೈತಾ, ನಮ್ಮ ದೇವ್ರಿಗೆ ಆಗೋದಿಲ್ವಾ? ಎಲ್ಲ ದೇವರು ಒಂದೇ ತಾನೆ. ನೀವು ಕೃಷ್ಣ ಅಂತೀರಾ, ನಾವು ಈಶ್ವರ ಅಂತೀವಿ. ನಮಗೂ ಕೃಷ್ಣ ದೇವರು, ನಿಮಗೂ ಕೃಷ್ಣ ದೇವರು, ನಿಮಗೂ ಈಶ್ವರ, ನಮಗೂ ಈಶ್ವರ, ನಮಗೂ ಗಣೇಶ, ನಿಮಗೂ ಆಂಜನೇಯ, ಹಲವಾರು ಹೆಸರಲ್ಲಿ ಕರಿತೀವಿ. ಯಾವುದು ದೇವರು ನನಗೆ ಮಡಿ ಅಂತ ಹೇಳಿಲ್ಲ. ದೇವ್ರಿಗೆ ಬೇಕಾಗಿರೋದು ಭಕ್ತಿ, ಮಡಿ ಮುಟ್ಟು ಅಲ್ಲ. ನಿಮ್ಮ ಭಕ್ತಿ ಅಂದರೆ ಅದು ಭಕ್ತಿ ಅಂತದು ಸಹಾಯದಲ್ಲಿ ಭಕ್ತಿ. ದೇವ್ರಿಗೆ ಬೇಕಾಗಿರೋದು ನಿಮ್ಮ ಶುದ್ಧವಾದ ಮನಸ್ಸು, ಕನಿಕರ ಮನಸ್ಸು, ದಾನ ಮಾಡೋ ದಯೆ ಇರುವಂಥ ಮನಸ್ಸು. ಪ್ರಾರ್ಥನೆಗಳಿಗಿಂತ ದಾನ ಮಾಡುವ ಕೈ ದೊಡ್ಡದು, ದಯವೇ ಧರ್ಮದ ಮೂಲವಯ್ಯ. ಭಗವಂತನೇ ಹೇಳಿದಾನೆ, ನೀವು ಮಾಡೋ ಕರ್ಮಗಳಲ್ಲಿ ನಾನಿದ್ದೀನಿ ಅಂತ. ನೀವು ಮಾಡೋ ಮುಟ್ಟು ಮಡಿಗಳಲ್ಲ, ನಾನಿರೋದು ನಿಮ್ಮ ಒಳ್ಳೆಯ ಮನಸ್ಸು, ದಾನ ಧರ್ಮದ ಮನಸ್ಸು, ದಯೆ ಮನಸ್ಸು, ಕರುಣೆಯ ಮನಸ್ಸು, ಅಲ್ಲಿ ಭಗವಂತ ಇದ್ದೀನಿ ಅಂತ ಹೇಳ್ತಾ ಇರೋದು. ಇದು ಅರ್ಥ ಆಗ್ಬಿಟ್ರೆ ಸಾಕು. ಇದೆಲ್ಲ ಏನಾಗಿದೆ ಏನು ಗೊತ್ತಾ, ವರ್ಷಾನ್ಗಟ್ಲೆಯಿಂದ ನೂರಾರು ವರ್ಷಗಳಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಲ್ಲ ನಾಳೆ ನಮ್ಮ ಜನ ಬದಲಾವಣೆ ಆಗೇ ಆಗ್ತಾರೆ. ನಮ್ಮ ಮಕ್ಕಳು ಬದಲಾವಣೆ ಪರ್ವದ ಒಂದು ಇವತ್ತು ಮುಖ ನೋಡಿ. ಇಷ್ಟು ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ ಅಂತಂದರೆ ಬದಲಾವಣೆಗೆ ನಿಂತಿದ್ದಾರೆ. ಇವತ್ತಲ್ಲ ನಾಳೆ ಅದು ಬದಲಾವಣೆ ಖಂಡಿತ ಆಗುತ್ತೆ. ಹಂಗಂತ ಆಗೋದಿಲ್ಲ ಅಂತ ನಾವು ಕೈ ಕಟ್ಕೊಂಡು ಕೂತ್ಬಿಟ್ರೆ ಆಗತ್ತಾ? ಆಗೋದಿಲ್ಲ. ಹಾಗಾಗಿ ಇದು ಒಂದು ಬದಲಾವಣೆಯ ಒಂದು ಹೆಜ್ಜೆ. ಆಮೇಲೆ ಇದು ಕಾನೂನಿಗೆ ಅಪರಾಧನೂ ಸಹ, ಇದು ಶಿಕ್ಷೆ ಆಗತ್ತೆ. ಸೊ ಹಾಗಾಗಿ ಅವ್ರಿಗೆ ನಾವು ಹೇಳ್ಕೊಡ್ಬೇಕು, ಅವ್ರ ವಿರುದ್ಧ ಹೋಗೋದಲ್ಲ, ಅವ್ರನ್ನ ನಮ್ಮ ಜೊತೆ ತೊಗೊಂಡು ಹೋಗ್ಬೇಕು. ಅವ್ರಿಗೆ ತಪ್ಪು ಒಪ್ಪುಗಳನ್ನು ಹೇಳ್ಕೊಡ್ಬೇಕು, ಕಾನೂನುಗಳನ್ನು ಹೇಳ್ಕೊಡ್ಬೇಕು, ಇದು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಡ್ಬೇಕು. ಹಾಗಾಗಿ ಇದು ಒಂದು ಜಾಗೃತಿಯ ನಡಿಗೆ ಶಿರಾ ತಾಲೂಕಿನ.